ನಮಸ್ಕಾರ, ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ. ಈಗಾಗಲೇ ಕುಮಟಾದಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಈಗ ನಮ್ಮ 78 ವರ್ಷಗಳು, ನಮಗೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳಾಗಿದೆ ಅಲ್ವಾ. ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, 78 ವರ್ಷಕ್ಕಿಂತ ಮುಂಚಿತವಾಗಿ ನಾವು ಬ್ರಿಟಿಷರಿದ್ದರು ಇಲ್ಲಿ ಆಡಳಿತಕ್ಕೆ. ಈ ಬ್ರಿಟಿಷರ ಕಾಲಾವಧಿಯಲ್ಲಿ, ಅವರ ಕಾಲಾವಧಿಯಲ್ಲಿ ಏನು ಒಂದು ರಾಜಕಾಲುವೆ ಏನು ಇರ್ತದಲ್ವಾ, ಅದನ್ನು ಸರಿಯಾಗಿ ಮಳೆಗಾಲದ ಸಮಯದಲ್ಲಿ ಬಿಡಿಸ್ಕೊಡ್ತಾ ಇದ್ರು ಅವರು. ಮತ್ತು ಏನಂದರೆ, ಅವರ ಕಾಲಾವಧಿಯಲ್ಲಿ ಯಾವುದೇ ಆದಂಥ ಒಂದು ನೆರೆ ಹಾವಳಿ ಬಂದಿರುವಂಥ ದಾಖಲಾತಿಗಳು ಇಲ್ಲ. ಮತ್ತು ಅವರ ಕಾಲಾವಧಿಯಲ್ಲಿ ಯಾವುದೇ ಒಂದು ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥದ್ದು ಹೆಚ್ಚಿನದಾಗಿದ್ದೋ ಇಲ್ಲ. ಆ ಸಮಯದಲ್ಲಿ ಅವರ ಕಠಿಣ ಕಾನೂನು ಒಂದು ಜಾರಿಗೆ ಇತ್ತು. ಇಲ್ಲಿ ನೋಡಿದ್ರೆ ನಮ್ಗೆ ಯಾವುದೇ ರೀತಿಯ ಹೆಣ್ಣಿಗೆ ಪಾಪ ದೌರ್ಜನ್ಯಗಳು ನಡೀತಾ ಇದ್ದರೆ ಯಾವುದೇ ರೀತಿಯಾದಂಥ ಕಠಿಣ ಕಾನೂನುಗಳಿಲ್ಲ. ಮತ್ತು ಅವರ ಕಾಲಾವಧಿಯಲ್ಲಿ ಯಾರೋ ರೌಡಿ ಕೂಡ ಇರಲಿಲ್ಲ. ಈಗ ನೋಡಿ, ನಾವು 80-100 ವರ್ಷ ಹಿಂದೆ ನಮ್ಮ ಚಿಕ್ಕಪ್ಪ ದೊಡ್ಡ ರೌಡಿ ಇದ್ದ, ಅಪ್ಪ ದೊಡ್ಡ ರೌಡಿ ಇದ್ದ, ಯಾವುದೇ ದಾಖಲಾತಿಗಳಿಲ್ಲ. ಅದರ ನಂತರ ರೌಡಿ ಹುಟ್ಕೊಂಡಿರೋದು ಮತ್ತು ಕರಪ್ಷನ್ ಹುಟ್ಕೊಂಡಿರೋದೇ ಸ್ವಾತಂತ್ರ್ಯ ಸಿಕ್ಕಿದ ನಂತರ. ಈ ಸರ್ಕಾರಕ್ಕೆ ಎಲ್ಲ ನಾವು ಕಾಂಗ್ರೆಸ್, BJP ಮತ್ತು ಬಾಕಿ ಯಾವುದೇ ಸರ್ಕಾರಕ್ಕೆ ಹೊರತುಪಡಿಸಿ ನಾವು ಮಾತಾಡ್ತಾ ಇಲ್ಲ. ಎಲ್ಲ ಸರ್ಕಾರಗಳು ಭ್ರಷ್ಟ ಸರ್ಕಾರಗಳೇ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಅವ್ರ ಕಾಲಾವಧಿಯಲ್ಲಿ ಏನು ಭ್ರಷ್ಟಾಚಾರಗಳು ನಡೆದಿದ್ದಾವೆ, ಅವರ ಏನು ಬ್ರಿಟಿಷ್ ಕಾಲಾವಧಿಯಲ್ಲಿ ಏನಂದರೆ ಯಾವುದೋ ಒಂದು ಏನು ಟ್ಯಾಕ್ಸ್ ಕೊಡ್ತಿದ್ರು ಅಲ್ವಾ, ಕಪ್ಪನ್ನು ಕೊಡ್ತಾಯಿದ್ರು. ಅವರು ಕಪ್ಪವನ್ನು ಕೊಡೋರಿಗೆ ಅವ್ರು ವಿರೋಧ ಮಾಡಿದವ್ರಿಗೆ ಹೊಡೆದಿದ್ದಾರೆ ಬಿಟ್ಟರೆ ಬಾಕಿ ಯಾವುದೋ ಮೈಸೂರು ಮಹಾರಾಜರಿಗೆ ಹೊಡಿಲಿಲ್ಲ ಅವರು. ಯಾಕಂದರೆ ಮೈಸೂರು ಮಹಾರಾಜರು ಅವ್ರಿಗೆ ಕಪ್ಪ ಕೊಡೋದಕ್ಕೆ ಒಪ್ಪಿದ್ರು. ಮತ್ತು ಏನು ಕೇಳಿದರೆ, ಈ ಕಪ್ಪ ಕೊಡೋದ್ರಿಂದ ಈ ಟ್ಯಾಕ್ಸ್ ವಸೂಲಿ ಮಾಡಿ ಅವರು ಅಭಿವೃದ್ಧಿಗಳು ಬಳಸ್ತಾ ಇದ್ರು. ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ಇವ್ರು ಟ್ಯಾಕ್ಸ್ ಕೊಟ್ಟು ಅಪ್ಪನ ಟೊಪ್ಪಿ ತೆಗೆದು ಮಗಗೆ ಹಾಕೋದು, ಮಗನ ಟೊಪ್ಪಿ ತೆಗೆದು ಅಪ್ಪ ಹಾಕೋದು ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಟ್ಯಾಕ್ಸನ್ನು ಅವರಿಗೆ ಸೇರಿಸ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾನೇ ಇಲ್ಲ. ಅವರ ಕಾಲಾವಧಿಯಲ್ಲಿ ಟ್ಯಾಕ್ಸನ್ನು ಯಾಕೆ ಸಂಗ್ರಹಣೆ ಮಾಡ್ತಿದ್ರು ಕೇಳಿದ್ರೆ, ಅಭಿವೃದ್ಧಿಗೋಸ್ಕರ. ಮತ್ತು ಎರಡನೇದೇನೆಂದರೆ, ಅವರು ದುಡ್ಡು ತಗೊಂಡು ಹೋಗಿದ್ದಾರೆ, ಎಲ್ಲ ಲೂಟಿ ಹೊಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರಿ ತಾವು. ಅವರು ನೋಡಿ, ಅವರ ಕಾಲಾವಧಿಯಲ್ಲಿ ಒಂದು ದೊಡ್ಡ ಎಲ್ಲ ಹೈವೇ ಮಾರ್ಗಗಳು, ಈ ಕೊಂಕಣವನ್ನು ಬಿಟ್ಟು ಬಾಕಿ ಎಲ್ಲ ರೈಲ್ವೆ ಮಾರ್ಗಗಳು, ಮತ್ತು ದೊಡ್ಡ ಬಿಲ್ಡಿಂಗ್ಗಳು, ಕಟ್ಟಡಗಳು, ಮತ್ತು ಬ್ರಿಡ್ಜ್ಗಳು, ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆಗಳು ಅವರ ಕಾಲಾವಧಿಯಲ್ಲಿ ಆಗಿರೋದೇ. ಅದನ್ನೇ ಸ್ವಲ್ಪ ಇದರ ಸುಣ್ಣ ಬಣ್ಣ ಹಚ್ಕೊಂಡು ಇವ್ರು ತಂದಿರೋದು ಬಿಟ್ಟರೆ ಬಾಕಿ ಯಾವುದೂ ಇನ್ನು ಮಾಡಿಲ್ಲ. ಅದೇ ಅವರು ನಾವು ಎಲ್ಲ ಅವ್ರು ದೋಚ್ಕೊಂಡು ಹೋದಂತ ಹೇಳ್ತಿರಲ್ವ ನೀವು, ಅದನ್ನು ತಂದು ಕೊಟ್ಟರು ಕೂಡ ಅವ್ರು ಮಾಡಿದಷ್ಟು ಕೆಲಸ ನಿಮ್ಮ ಹತ್ರ ಮಾಡೋಕ್ಕೂ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಕೇಳಿದರೆ, ಅವರು ಬರಬೇಕಾದ್ರೆ ಅವರು ಹಂತವಾಗಿ ರಾ ಮೆಟೀರಿಯಲನ್ನು ತಂದುಬಿಟ್ಟು ಇಲ್ಲಿ ರೈಲ್ವೆ ಮಾರ್ಗ, ಹೈವೇ ಮಾರ್ಗವನ್ನು ರಾ ಮೆಟೀರಿಯಲ್ ಮುಖಾಂತರನೇ ಮಾಡಿರೋದು. ಮ್ಯಾಲಿಂದ ಏನು ಅವ್ರದ್ದು ಇಳಿದು ಬಂದಿಲ್ಲ. ನಮ್ಮ ಇಂಡಿಯಾದವ್ರು ಕೊಟ್ಟಿರೋದು ಏನಕ್ಕೆ ಕೇಳಿದ್ರೆ, ಬರೀ ಒಂದು ಶೂನ್ಯ ಮಾತ್ರ ವಿಜ್ಞಾನ ಲೋಕಕ್ಕೆ ಕೊಟ್ಟಿರುವಂಥದ್ದು. ಅಲ್ಲಿಂದನೇ ತಂದುಬಿಟ್ಟು ಎಲ್ಲ ರೆಡಿ ಮಾಡಿರೋದು ಅವರು. ಮತ್ತು ಏನು ಕೇಳಿದ್ರೆ, ನಿಮ್ಮದು ಏರೋಪ್ಲೇನ್ ಏನು ಮಾಡಿದಾರಲ್ವ ಅವರು, ಯಾಕಂದರೆ ವಿಮಾನ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಕೇಳಿದ್ರೆ, ನಮ್ಮದು ಆರ್ಯಭಟ್ಟ ಮಾಡಿದ, ಮತ್ತೊಂದು ಭಟ್ಟ ಮಾಡಿದ, ಆರ್ಯಭಟ್ಟ ಮಾಡಿದ, ಮತ್ತು ಯಾರು ರಾವಣ ಪುಷ್ಪಕ ವಿಮಾನ ಮಾಡಿದ ಅಂತೆಲ್ಲ ಹೇಳ್ತಾರೆ. ಅವ್ರು ಎಷ್ಟು ಏರ್ಪೋರ್ಟ್ ಮಾಡಿದ್ರಿ ನೀವು ಆ ಸಮಯದಲ್ಲಿ? ಯಾವ್ಯಾವ ಏರಿಯಾದಲ್ಲಿ ಏರ್ಪೋರ್ಟ್ ಇತ್ತು? ನಿಮ್ಮ ಹತ್ರ ದಾಖಲಾತಿ ಏನಾರು ಇದೆಯಾ? ಇಲ್ಲ. ಅದು ನಿಲ್ದಾಣ ಮಾಡಿರ್ಬೇಕಲ್ಲ, ಅವರು ಮಾಡೋದು ಆರ್ಯಭಟ್ಟ ಮಾಡಿದ್ರು, ಅದೊಂದು ನಿಲ್ದಾಣ ಅಂಬೋದೊಂದು ಇರ್ತದೆ. ಯಾಕೆ ಕೇಳಿದರೆ, ಇಲ್ಲಿ ಕೆಲವೊಂದು ಅಸಂಬದ್ಧ ತರ್ಕಗಳು, ಅಸಂಬದ್ಧ ವಿಮರ್ಶೆಗಳು ಕೆಲಸ ಮಾಡ್ತವೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಕೇಳಿದರೆ, ಅವರ ಕಾಲಾವಧಿಯಲ್ಲೇ ನಮಗೆ ಏನೋ ಎಷ್ಟೋ ಪಟ್ಟು ಉತ್ತಮ ಆಗಿತ್ತು. ಯಾಕೆ ಕೇಳಿದರೆ, ಅವರು 200 ವರ್ಷ ಆಡಳಿತ ಮಾಡಿದಾಗ ಅವರು 200 ವರ್ಷ ಕೆಲಸ ಮಾಡಿದ ದುಡ್ಡನ್ನು ತೊಗೊಂಡೋಗಿದ್ದಾರೆ. ಈಗ ನಾವು 200 ವರ್ಷ ಯಾವುದೋ ಒಂದು ಊರಿನಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ತೊಗೊಂಬರೋದಿಲ್ವ ಅಲ್ಲಿಂದ? ಅದು ಲೆಕ್ಕಾಚಾರ ಮೇಲೆ ಅವ್ರು ತೊಗೊಂಡೋಗಿದ್ದಾರೆ. ಮತ್ತು ಅಲ್ಲಿಂದ ರಾ ಮೆಟೀರಿಯಲ್ ಏನು ತಂದಿದ್ರಲ್ವ ಅವರು, ಅದ್ರದ್ದೆಲ್ಲ ಅವ್ರು ದೋಚ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ಮತ್ತು ಇಲ್ಲಿ ಅವರು ಎಲ್ಲ ತಾವು ದೋಚ್ಕೊಂಡು ಹೋಗಿರೋದು ನಿಮ್ಗೆ ಕೊಟ್ಟರು ಕೂಡ ಅವರಷ್ಟು ಅಭಿವೃದ್ಧಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ಈಗ ಯಾಕೆ ಆಗ್ತಾಯಿಲ್ಲ? ನಿಮ್ಮ ಹತ್ರ ಎಲ್ಲ ಭ್ರಷ್ಟಾಚಾರ ಮತ್ತು 78 ಡಾಲರ್ ರೇಟೆಲ್ಲ ನೋಡಿದ್ರಿ ತಾವು, ಅದೆಲ್ಲ ಅಷ್ಟು ಪಟ್ಟು ಇದ್ದೀರಿ ನೀವು. ಅದಕ್ಕಾಗಿ ಈಗ ನಮ್ಮ ಸರ್ಕಾರ ನೋಡು, ಈಗ ಎಲ್ಲ ಪಾರ್ಟಿ ಸರ್ಕಾರಕ್ಕಿಂತ ಬ್ರಿಟಿಷ್ ಸರ್ಕಾರನೇ ಎಷ್ಟೋ ಪಟ್ಟು ವಾಸಿಯಾಗಿತ್ತು. ಯಾಕೆ ಕೇಳಿದ್ರೆ, ಅಲ್ಲಿ ಹೆಣ್ಣಿಗೆ ಒಂದು ಭದ್ರತೆ ಇತ್ತು. ಮತ್ತು ರಾಜಕಾಲುವೆಗಳು ಇದು ಆಗ್ತಾಯಿದ್ವು, ಯಾಕಂದರೆ ಬಿಡಿಸ್ಕೊಡ್ತಾ ಇದ್ರು ಅವರು. ಯಾವುದೇ ರೀತಿ ನೆರೆ ಹಾವಳಿ ಬರ್ತಾ ಇರಲಿಲ್ಲ. ಈಗ ರಾಜಕಾರಣಿಗಳು ರಾಜಕಾಲುವೆ ಮೇಲೆ ಮನೆ ಕಟ್ಕೊಂಡಿದ್ದಾರೆ. ನಂತರ ಮತ್ತು ಹೆಣ್ಣಿಗೆ ವಿಶೇಷವಾದ ಭದ್ರತೆ ಕೂಡ ಇತ್ತು. ಎಲ್ಲ ಕಠಿಣ ಕಾನೂನುಗಳು, ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಒಳ್ಳೊಳ್ಳೆ ಬ್ರಿಡ್ಜ್ಗಳು ಮತ್ತು ಗುಣಮಟ್ಟದ ಬ್ರಿಡ್ಜ್ಗಳು, ಗುಣಮಟ್ಟದ ಕಟ್ಟಡಗಳು, ಗುಣಮಟ್ಟದ ಹೈವೇ ಮಾರ್ಗಗಳು, ಗುಣಮಟ್ಟದ ಇಂಟರ್ನ್ಯಾಷನಲ್ ಸಿಟಿ ಕೂಡ ಅವರೇ ಮಾಡಿರುವಂಥದ್ದು ಪ್ರತಿಯೊಂದನ್ನು. ಯಾಕಂದರೆ ಬೆಂಗಳೂರನ್ನು ಹೊರತುಪಡಿಸಿ ಬಾಕಿ ಎಲ್ಲ ಇಂಟರ್ನ್ಯಾಷನಲ್ ಸಿಟಿ ಅವರೇ ಮಾಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಗ ಎಲ್ಲ ಸರ್ಕಾರ ಭ್ರಷ್ಟ ಸರ್ಕಾರಕ್ಕಿಂತ ಬ್ರಿಟಿಷರ ಸರ್ಕಾರವೇ ಎಷ್ಟೋ ಪಟ್ಟು ಬೆಟರ್ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ತಮಗೊಂದು 2 ಹೇಳಿಕೆಯನ್ನು ಕೊಟ್ಟಿದ್ದೆ. ಹಾಗೂ ನಾವು ಹೇಳ್ತಿರುವಂಥ ವಿಷಯ ಏನಂದರೆ, ಈಗಲೇ ನಾವು ಸಂವಿಧಾನವನ್ನು ಬರೆದಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರು
ಇಂಗ್ಲೆಂಡ್ ಹೋಗ್ಬಿಟ್ಟೆ ಅವ್ರು ಇಂಗ್ಲೀಷ್ ಕಂಟ್ರಿಯಲ್ಲೇ ಕಲ್ತ್ಕೊಂಡ್ಬಂದು ಇಲ್ಲಿ ಸಂವಿಧಾನ ಬರೆದಿರುವಂಥದ್ದು. ಅವರ ಕಾಲಾವಧಿಯಲ್ಲೇ ನಮಗೆ ಅವರಿಗೊಂದು ಶಿಕ್ಷಣ ಸಿಗೋದಕ್ಕೆ ಅನುಕೂಲ ಆಯಿತು. ಮತ್ತು ಗಾಂಧೀಜಿಯವರಿಗೂ ಕೂಡ ಅವರು ನ್ಯಾಯಬದ್ಧವಾಗಿ ಇರೋದ್ರಿಂದ ಗಾಂಧೀಜಿಯವರಿಗೂ ಕೂಡ ಅವರು ಕಾಯ್ದುಕೊಂಡಿದ್ರು ಅಷ್ಟೊಂದು ವರ್ಷ. ನಮ್ಮ ಇಂಡಿಯಾದವರು ಯಾವುದೇ ಒಂದು 2-3 ವರ್ಷ ಕಾಯ್ದುಕೊಳ್ಳೋಕ್ಕೂ ಆಗಿಲ್ಲ. ಅವರು ನ್ಯಾಯಬದ್ಧವಾಗಿದ್ದವರಿಗೆ ಪ್ರತಿಯೊಂದು ಜನರಿಗೂ ಬೆಳೆಸಿದ್ದಾರೆ ಅವರು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಏನು ಯಾರ್ದೋ ಒಂದು ಪಟೇಲ್ ಮನೆಗೆ ಯಾವುದೋ ಒಂದು ಇದ್ರ ಮನೆಗೆ ಅವ್ರು ಸೆಗಣಿ ಸಾರಿಸೋದೇ ಆಗಿತ್ತು. ಇವರು ಬ್ರಿಟಿಷ್ನವ್ರು ಬರಲಿಲ್ಲ ಅಂದ್ಬಿಟ್ರೆ ಇಲ್ಲಿ ಅವರು ಶಿಕ್ಷಣ ಕೊಟ್ಟಿಲ್ಲ ಅಂದರೆ ಯಾರ್ದೋ ಮನೆ ಕೊಟ್ಟಿಗೆ ಸಾರಿಸಿ ಇದು ಮಾಡಿ ಹೊರಗಿನ ದೇಶಕ್ಕೆ ಹೋಗುವಂಥದ್ದು ಅದೆಲ್ಲ ಇಲ್ಲಿ ಅದು ಮತ್ತು ಕಡಬಡವರು ಎಲ್ಲ ಯಾವುದೇ ಒಂದು ಇದರಲ್ಲಿ ಸವಲತ್ತಿಂದ ವಂಚಿತರಾಗಿರ್ತಿದ್ರು. ಅವರು ಬಂದಾಗಿಂದನೇ ಕಾಯ್ದೆ ಅಂದ್ರೇನು, ಕಾನೂನು ಅಂದ್ರೇನು, ಮತ್ತು ಸಮಾನತೆ ಅನ್ನೋದ್ರೇನು ಎಲ್ಲ ಅವರೇ ಕೊಟ್ಟಿರುವಂಥದ್ದು ಕೊಡುಗೆಗಳು. ಮತ್ತೇನೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಇಂಗ್ಲೆಂಡಿಂದನೇ ಕಲ್ತ್ಕೊಂಡ್ಬಂದೇ ಇಲ್ಲಿ ಸಂವಿಧಾನವನ್ನು ಬರೆದಿರುವಂಥದ್ದು. ಕೇಳಿದರೆ ಅಸಂಬದ್ಧ ತರ್ಕಗಳು, ಅಸಂಬದ್ಧ ವಿಮರ್ಶೆಗಳು, ಮತ್ತು ಹಿಂದಿನ ಕಾಲಕ್ಕೆ ಹೋಗುವಂಥದ್ದು. ಇವ್ರೇನು ಮಾಡಿದ್ರು, ಅವ್ರೇನು ಮಾಡಿದ್ರು. ಈಗ ನೋಡಿ ಮೊಘಲರ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ. ಮೊಘಲ್ ಕಾಲದಲ್ಲಿ ದೊಡ್ಡ ದೊಡ್ಡ ಮಟ್ಟದ ಇಮಾರತನ್ನು ಕಟ್ಟಿದ್ದಾರೆ ಅವರು. ತಾಜ್ ಮಹಲ್ ಆಗಿರ್ಬೋದು, ಕುತುಬ್ ಮಿನಾರ್ ಆಗಿರ್ಬೋದು, ಗೋಲ್ ಗುಂಬಜ್ ಆಗಿರುವಂಥದ್ದು ಏನೇನೋ ಕಟ್ಟಿದ್ದಾರೆ ಅವರು. ಅದರಿಂದನೇ ನಮಗೆ ಇಂಡಿಯಾಕ್ಕೆ ಟೂರಿಸಂ ಪ್ಲೇಸ್ಗೆ ದುಡ್ಡು ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗ ನೀವು ಟೂರಿಸಂ ಪ್ಲೇಸ್ನಲ್ಲಿ ದುಡ್ಡು ಬರುವಂಥದ್ದು ಏನೇನು ಮಾಡಿದ್ರಪ್ಪ ನೀವು ನಿಮ್ಮ ಕಾಲಾವಧಿಯಲ್ಲಿ, ಅದನ್ನು ನಾವು ಮೊದಲೇ ಹೇಳಿ. ಮತ್ತು ನಾವು ಮೊಘಲರು ಮತ್ತು ಬ್ರಿಟಿಷರು ಬರೋಕ್ಕಿಂತ ಮೊದಲೇ ನೀವೇ ಇದ್ರಿ, ಆವಾಗ ಏನೇನು ಕಟ್ಟಿಟ್ಟಿದ್ರಿ, ಏನೇನು ಮಾಡಿದ್ರಿ ಅನ್ನೋವಂಥದ್ದು ಸ್ವಲ್ಪ ಇದು ಮಾಡಿದ್ರೆ ಹೇಳಿ. ಮತ್ತು ಈಗ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಎಲ್ಲದಕ್ಕೂ ಈಗ ಕಡಬಡವ್ರು ಏನಿದ್ರು ಮೊದಲೇ ಅವರಿಗೇನು ಜೀತದಾಳು ಪದ್ಧತಿಗಳೆಲ್ಲ ಇತ್ತು. ಈಗೆಲ್ಲ ಅದು ಇಲ್ಲ. ಯಾಕಂದರೆ ಈ ಬ್ರಿಟಿಷರ ಕಾಲದಿಂದನೇ ಅದೊಂದು ಕ್ರಮೇಣವಾಗಿ ಹಂತವಾಗಿ ಹೋಗಲಾಡಿಸೋಕ್ಕೆ ಅನುಕೂಲ ಆಯಿತು. ಮತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಅವರಿಗೂ ಕೂಡ ಭಾಳ ಕಷ್ಟವನ್ನು ಕೊಟ್ಟಿದ್ದರು ಇಲ್ಲಿಯವರು. ಆದರೆ ಅವರು ಹೊರಗಿನ ದೇಶಕ್ಕೆ ಹೋಗ್ಬಿಟ್ಟು ಬ್ರಿಟಿಷ್ ದೇಶದ ಒಂದು ಬೆಂಬಲವನ್ನು ತಗೊಂಡು ನಮ್ಮ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಪ್ರತಿಯೊಂದು ಹಿಂದುಳಿದ ವರ್ಗದವರಿಗೆ ಮತ್ತು ಕಡಬಡವರಿಗೆ ಒಂದು ಸಂವಿಧಾನವನ್ನು ಕೊಟ್ಟುಬಿಟ್ಟು ಅವರ ಒಂದು ಎಲ್ಲರಿಗೂ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ.